ಎಲ್ಲೆಂದರಲ್ಲಿ ಕಳೆ ಸಸ್ಯ ಆಗಿ ಬೆಳೆಯುವ ನೆಗ್ಗಿಲ ಮುಳ್ಳು ಬರೀ ನಮ್ಮ ಕಿಡ್ನಿಗಳ ಆರೋಗ್ಯಕ್ಕೆ ಅಷ್ಟೇ ಅಲ್ಲ, ಸಂಪೂರ್ಣ ದೇಹದ ಆರೋಗ್ಯಕ್ಕೆ ಒಳ್ಳೆಯದು. ಇದು ಹಳದಿ ಬಣ್ಣದ ಸಣ್ಣ ಹೂಗಳನ್ನು ಹೊಂದಿರುತ್ತೆ ಮತ್ತು ಇದರ ಹಣ್ಣು ಮುಳ್ಳಿನ ಹಾಗೆ ಕಾಣಿಸುತ್ತದೆ. ಎಲ್ಲೆಂದರಲ್ಲಿ ಬೆಳೆಯುವ ಈ ಸಸ್ಯದ ಆರೋಗ್ಯ ಲಾಭಗಳು ಮತ್ತು ಇದು ಯಾವ ಯಾವ ಔಷಧಿಗಳಲ್ಲಿ ಬಳಸಲಾಗುತ್ತಿದೆ ಅಂತ ನಿಮಗೆ ತಿಳಿದ್ರೆ ನೀವು ಆಶ್ಚರ್ಯ ಪಡ್ತೀರಾ. ಲಾಭ 1, ಯುಟಿಐ ಅಂದ್ರೆ ಯುರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಇದ್ದಾಗ ಕಿಡ್ನಿಗಳಿಗೆ ಸಮಸ್ಯೆ ಉಂಟಾಗಬಹುದು, ಕಿಡ್ನಿ ಸ್ಟೋನ್ ಉಂಟಾಗಬಹುದು. ನೆಗ್ಗಿಲ ಮುಳ್ಳು ಯುಟಿಐ ಸಮಸ್ಯೆಗಳನ್ನು ನಿವಾರಿಸುವಲ್ಲಿ ಸಹಾಯ ಮಾಡುತ್ತದೆ. ನಮ್ಮ ದೇಹದಲ್ಲಿನ ಯೂರಿಕ್ ಆಸಿಡ್ ಪ್ರಮಾಣ ಕಡಿಮೆ ಮಾಡುತ್ತದೆ. ಪಿತ್ತ ಕಡಿಮೆ ಮಾಡಿ ವಾಟರ್ ರಿಟೆನ್ಷನ್ ಅಂದ್ರೆ ದೇಹದಲ್ಲಿನ ಹೆಚ್ಚಿನ ದ್ರವಗಳನ್ನು ಹೊರಹಾಕಿ ಕಿಡ್ನಿಯ ಕಾರ್ಯ ಸುಧಾರಿಸುತ್ತದೆ, ಸೋಸುವಿಕೆ ಹೆಚ್ಚಿಸುತ್ತದೆ. ಇಲ್ಲಿ ಎಕ್ಸೆಸ್ ಫ್ಲೂಯಿಡ್ಸ್ ಅಂದ್ರೆ ದೇಹದಲ್ಲಿನ ಹೆಚ್ಚಿದ ದ್ರವಗಳ ಕಾರಣದಿಂದಾಗಿ ಒಂದು ವೇಳೆ ಬಾವು ಇದ್ರೆ, ಉರಿಯೂತ ಉಂಟಾದ್ರೆ ಅದು ಕಡಿಮೆ ಆಗುತ್ತದೆ ಮತ್ತು ಈ ದ್ರವಗಳನ್ನು ಹೊರಹಾಕೋದ್ರಿಂದ ರಕ್ತದೊತ್ತಡ ಹೆಚ್ಚಾಗಿದ್ರೆ ಅದು ಕೂಡ ಕಡಿಮೆ ಆಗುತ್ತದೆ, ಬಿಪಿ ಕಡಿಮೆ ಆಗುತ್ತದೆ. ಲಾಭ 2, ಆಂಟಿ ಆಕ್ಸಿಡೆಂಟ್ಸ್ಗಳಿಂದ ಸಮೃದ್ಧವಾಗಿರೋದ್ರಿಂದ ಇದು ಕಾರ್ಡಿಯೋ ಪ್ರೊಟೆಕ್ಟಿವ್ ಆಗಿ ಕೆಲಸ ಮಾಡುತ್ತದೆ. ದೇಹದಲ್ಲಿನ ಹೆಚ್ಚಾಗಿರ್ತಕ್ಕಂಥ ರಕ್ತದೊತ್ತಡ ಮತ್ತು ಕೊಲೆಸ್ಟ್ರಾಲ್ ಕಡಿಮೆ ಮಾಡಿ ಹೃದಯದ ಆರೋಗ್ಯ ಕಾಪಾಡುತ್ತದೆ. ಇನ್ನು ಲಾಭ 3, ಖಿನ್ನತೆ ನಿವಾರಿಸುವ ಗುಣ ಹೊಂದಿದೆ. ಇದರಲ್ಲಿರ್ತಕ್ಕಂಥ ಸ್ಯಾಪೋನಿನ್ ಎಂಬ ರಾಸಾಯನಿಕ ಸತ್ವ ಆಂಟಿ ಡಿಪ್ರೆಸೆಂಟ್ ಆಗಿ ಕೆಲಸ ಮಾಡುತ್ತದೆ. ಖಿನ್ನತೆ ನಿವಾರಿಸಿ ಮಾನಸಿಕ ಆರೋಗ್ಯ ಸುಧಾರಿಸುತ್ತದೆ. ಲಾಭ 4, ಮಧುಮೇಹಿಗಳಿಗೂ ಒಳ್ಳೆಯದು. ನೆಗ್ಗಿಲ ಮುಳ್ಳಿನ ಚೂರ್ಣ ಇದನ್ನು ಸೇವಿಸೋದ್ರಿಂದ ಇನ್ಸುಲಿನ್ ಸೆನ್ಸಿಟಿವಿಟಿ ಹೆಚ್ಚುತ್ತದೆ. ಸಂಶೋಧನೆಗಳ ಪ್ರಕಾರ 3 ತಿಂಗಳುಗಳ ಕಾಲ ಇದನ್ನು ಸೇವಿಸಲು ಕೊಟ್ಟು ಪರೀಕ್ಷಿಸಿದಾಗ ರಕ್ತದಲ್ಲಿನ ಗ್ಲೂಕೋಸ್ ಪ್ರಮಾಣ ಕಡಿಮೆ ಆಗಿರುವುದು ಕಂಡುಬಂತು. ಆದ್ದರಿಂದ ಮಧುಮೇಹ ಚಿಕಿತ್ಸೆಯಲ್ಲಿ ಕೂಡ ಇದು ಉಪಯುಕ್ತ ಅಂತ ಸಾಬೀತಾಗಿದೆ. ಲಾಭ 5, ಇದು ಟಾನಿಕ್ ಆಗಿ ಕೆಲಸ ಮಾಡುತ್ತದೆ. ಇದರ ಸೇವನೆಯಿಂದ ದೇಹದಲ್ಲಿ ಲ್ಯೂಟಿನೈಸಿಂಗ್ ಹಾರ್ಮೋನ್ ಹೆಚ್ಚುತ್ತದೆ. ಇದು ಸ್ನಾಯುಗಳನ್ನು ಬಲಶಾಲಿ ಮಾಡುತ್ತದೆ, ಮಾಂಸಖಂಡಗಳ ಸವೆಯುವಿಕೆಯನ್ನು ತಡೆಯುತ್ತದೆ, ದೈಹಿಕ ಸಾಮರ್ಥ್ಯ ಹೆಚ್ಚಿಸುತ್ತದೆ. ಲಾಭ 6, ಚರ್ಮದ ಆರೋಗ್ಯಕ್ಕೂ ಒಳ್ಳೆಯದು. ನೆಗ್ಗಿಲ ಮುಳ್ಳಿನ ಅರ್ಕನ್ನು ಕ್ರೀಮ್ಗಳ ತಯಾರಿಕೆಯಲ್ಲಿ ಬಳಸಲಾಗುತ್ತದೆ. ಇದು ಆಂಟಿ ಬ್ಯಾಕ್ಟೀರಿಯಲ್, ಆಂಟಿ ಇನ್ಫ್ಲಮೇಟರಿ, ಆಂಟಿ ವೈರಲ್ ಗುಣ ಹೊಂದಿರೋದ್ರಿಂದ ಎಕ್ಸಿಮಾ ಸಮಸ್ಯೆಯಲ್ಲಿ ಲಾಭ ಕೊಡುತ್ತದೆ, ಚರ್ಮದ ಹೊಳಪು ಹೆಚ್ಚಿಸುತ್ತದೆ. ಲಾಭ 7, ನರಮಂಡಲದ ಆರೋಗ್ಯಕ್ಕೂ ಒಳ್ಳೆಯದು. ನರಗಳಿಗೆ ಸಂಬಂಧಿಸಿದಂತೆ ಸಿಯಾಟಿಕಾ ನೋವಾಗಿರಬಹುದು, ಪ್ಯಾರಲೈಸಿಸ್ ಆಗಿದ್ರೆ ನೆಗ್ಗಿಲ ಮುಳ್ಳಿನ ಚೂರ್ಣ ಸೇವಿಸೋದ್ರಿಂದ ನೋವು ನಿವಾರಣೆಯಲ್ಲಿ ಸಹಾಯ ಆಗುತ್ತದೆ. ಯಾಕೆಂದ್ರೆ ಇದು ಆಂಟಿ ಇನ್ಫ್ಲಮೇಟರಿ ಗುಣ ಹೊಂದಿದೆ. ದೇಹದಲ್ಲಿನ ವಾತದೋಷ ಕಡಿಮೆ ಮಾಡುವ ಗುಣ ಹೊಂದಿದೆ. ವಾತ ಹೆಚ್ಚಾಗೋದ್ರಿಂದ ಉಂಟಾಗ್ತಕ್ಕಂಥ ನೋವು, ಸೊಂಟ ನೋವು ಇರಬಹುದು, ಕುತ್ತಿಗೆ ನೋವಾಗಿರಬಹುದು, ಜಾಯಿಂಟ್ ಪೇನ್ ಅಥವಾ ಆರ್ಥರೈಟಿಸ್ ಇದ್ರೆ ಇದರ ಸೇವನೆಯಿಂದ ನೋವು ಕಡಿಮೆ ಆಗುತ್ತೆ. ಲಾಭ 8, ಮೂಳೆಗಳ ಆರೋಗ್ಯಕ್ಕೂ ಒಳ್ಳೆಯದು. ವಯಸ್ಸಾದಂತೆ ಲೈಂಗಿಕ ಹಾರ್ಮೋನ್ಗಳ ಕೊರತೆಯಿಂದ ಮೂಳೆ ತನ್ನ ಮೊದಲಿನ ಶಕ್ತಿಯನ್ನು, ಬಲ ಮತ್ತು ಸಾಂದ್ರತೆಯನ್ನು ಕಳೆದುಕೊಳ್ಳುತ್ತದೆ. ಸ್ವಲ್ಪ ಒತ್ತಡ ಬಿದ್ರೂ ಮೂಳೆ ಮುರಿಯುವ ಸಾಧ್ಯತೆ ಇರುತ್ತೆ. ಇದನ್ನು ಆಸ್ಟಿಯೋಪೋರೋಸಿಸ್ ಅಂತ ಕರೀತಾರೆ. ನೆಗ್ಗಿಲ ಮುಳ್ಳಿನ ಚೂರ್ಣ ಸೇವಿಸೋದ್ರಿಂದ ಮೂಳೆಗಳು ಬಲಗೊಳ್ಳುತ್ತವೆ, ಮೂಳೆ ಸವೆತ ಕಡಿಮೆ ಆಗುತ್ತೆ. ಲಾಭ 9, ನಮ್ಮ ಪ್ರಜನಾಂಗ ವ್ಯೂಹದ ಆರೋಗ್ಯಕ್ಕೂ ಇದು ತುಂಬಾನೇ ಒಳ್ಳೆಯದು. ವಾಜೀಕರಣ ಆಗಿ ಕೆಲಸ ಮಾಡುತ್ತದೆ. ಇನ್ಫರ್ಟಿಲಿಟಿ ಅಂದ್ರೆ ನಪುಂಸಕತೆ ನಿವಾರಿಸುವಲ್ಲಿ ಇದು ಪುರುಷ ಮತ್ತು ಮಹಿಳೆಯರಿಗೆ ಇಬ್ಬರಿಗೂ ಉಪಯುಕ್ತವಾಗಿದೆ. ಇದು ದೈಹಿಕ ಸಾಮರ್ಥ್ಯ ಹೆಚ್ಚಿಸುತ್ತದೆ. ಇನ್ನು ಮಹಿಳೆಯರಲ್ಲಿ ಪದೇ ಪದೇ ಗರ್ಭಪಾತ ಆಗುತ್ತಿದ್ರೆ ಇದು ಒಳ್ಳೆಯ ಔಷಧಿಯಾಗಿ ಕೆಲಸ ಮಾಡುತ್ತೆ. ಗರ್ಭಿಣಿಯರಲ್ಲಿ ಕಾಲುಗಳಲ್ಲಿ ಬಾವು ಬಂದ್ರೆ ಇದು ಕಡಿಮೆ ಮಾಡುತ್ತೆ. ಚೂರ್ಣ ರೂಪದಲ್ಲಿ ಇದನ್ನು 3 ಗ್ರಾಂನಿಂದ 5 ಗ್ರಾಂನಷ್ಟು ನಾವು ತೆಗೆದುಕೊಳ್ಬಹುದು. ಯಾವುದೇ ರೀತಿಯ ಅಡ್ಡ ಪರಿಣಾಮಗಳು ಕೂಡ ಇರೋದಿಲ್ಲ. ಯಾವುದಕ್ಕೂ ವೈದ್ಯರ ಸಲಹೆ ತೆಗೆದುಕೊಳ್ಳೋದು ಒಳ್ಳೆಯದು. ಇದು ಬಹಳಷ್ಟು ಆರೋಗ್ಯ ಲಾಭ ಹೊಂದಿರೋದ್ರಿಂದಲೇ ಇದನ್ನು ಬಹಳಷ್ಟು ಔಷಧಿಗಳಲ್ಲಿ ಬಳಸಲಾಗುತ್ತಿದೆ. ಎಲ್ಲಾ ಬಗೆಯ ಜ್ವರಕ್ಕೆ ಉಪಯುಕ್ತವಾಗಿರ್ತಕ್ಕಂಥ ಮತ್ತು ರೋಗ ನಿರೋಧಕ ಶಕ್ತಿ ಹೆಚ್ಚಿಸ್ತಕ್ಕಂಥ ಅಮೃತಾರಿಸ್ಟ್ ಔಷಧಿಯಲ್ಲಿ ಇದನ್ನ ಬಳಸಲಾಗುತ್ತದೆ. ಲಿವರ್ ಮತ್ತು ಸ್ಪ್ಲೀನ್ ಎನ್ಲಾರ್ಜ್ಮೆಂಟ್ ಸರಿಪಡಿಸುವ, ಋತುಸ್ರಾವದ ಸಮಯದಲ್ಲಿ ಉಂಟಾಗ್ತಕ್ಕಂಥ ನೋವು ನಿವಾರಣೆಗೆ ಮತ್ತು ಕಿಡ್ನಿ ಸ್ಟೋನ್ ಕರಗಿಸಲು ಸಹಾಯ ಮಾಡ್ತಕ್ಕಂಥ ಔಷಧಿ ಕುಮಾರಿ ಆಸವದಲ್ಲಿ ಕೂಡ ಇದನ್ನು ಬಳಸುತ್ತಾರೆ. ಇನ್ನು ಚ್ಯವನ್ಪ್ರಾಶದಲ್ಲಿ ಇದನ್ನು ಬಳಸುತ್ತಾರೆ. ವಾತ ರೋಗಗಳ ನಿವಾರಣೆಗೆ ಬಳಸುವ ದಶಮೂಲಾರಿಸ್ಟ್, ಇಲ್ಲಿ ದಶಮೂಲ ಅಂತಂದ್ರೆ 10 ಬೇರುಗಳಿಂದ ತಯಾರಿಸಿದ ಔಷಧಿ. ಈ 10 ಬೇರುಗಳಲ್ಲಿ ಅಂದ್ರೆ ಏನು ಇಲ್ಲಿ ಬಳಸಿರ್ತಾರಲ್ಲ 10 ಸಸ್ಯಗಳ ಬೇರು, ಅವುಗಳಲ್ಲಿ ನೆಗ್ಗಿಲ ಮುಳ್ಳು ಸಸ್ಯದ ಬೇರು ಕೂಡ ಒಂದು. ಅಸ್ತಮ, ಬಿಕ್ಕಳಿಕೆ, ಜ್ವರ, ಅಜೀರ್ಣತೆ ಮತ್ತು ಮಲಬದ್ಧತೆ ಸಮಸ್ಯೆಯಲ್ಲಿ ಬಳಸ್ತಕ್ಕಂಥ ಅಗಸ್ತ್ಯ ರಸಾಯನಂ ಇದರಲ್ಲಿ ಕೂಡ ಬಳಸ್ತಾರೆ. ಆಮೇಲೆ ಕಿಡ್ನಿ ಸಮಸ್ಯೆಗಳಲ್ಲಿ ಬಳಸ್ತಕ್ಕಂಥ ಗೋಕ್ಷುರಾದಿ ಗುಗ್ಗುಳದಲ್ಲಿ, ಕಿಡ್ನಿ ಸ್ಟೋನ್ ನಿವಾರಿಸುವಲ್ಲಿ ಬಳಸ್ತಕ್ಕಂಥ ಸಿಸ್ಟೋನ್ ಮಾತ್ರೆಗಳಲ್ಲಿ
ಮುಟ್ಟಿನ ಸಮಸ್ಯೆಗಳನ್ನು ನಿವಾರಿಸಲು ಬಳಸುವ ಸುಂದರಿ ಕಲ್ಪ್ ಮಾತ್ರೆಗಳಲ್ಲಿ, ಮಧುಮೇಹ ಚಿಕಿತ್ಸೆಯಲ್ಲಿ ಬಳಸ್ತಕ್ಕಂಥ ಡಯಬೆಕಾನ್ನಲ್ಲಿ, ಆಮೇಲೆ ಅಸ್ತಮಾ ನಿಮೋನಿಯಾ ಇದ್ದಾಗ ಬಳಸ್ತಕ್ಕಂಥ ಮಹಾಲಕ್ಷ್ಮಿ ವಿಲಾಸ್ ರಸದಲ್ಲಿ, ದೈಹಿಕ ಸಾಮರ್ಥ್ಯ ಹೆಚ್ಚಿಸುವ ಧಾತು ಪುಷ್ಟಿ ಚೂರ್ಣದಲ್ಲಿ ಮತ್ತು ಮೂಸ್ಲಿ ಪಾಕದಲ್ಲಿ ಈ ನೆಗ್ಗಿಲ ಮುಳ್ಳನ್ನು ಬಳಸಲಾಗುತ್ತದೆ. ಹೀಗೆ ಇನ್ನು ಹಲವಾರು ಔಷಧಿಗಳಲ್ಲಿ ಇದನ್ನು ಬಳಸಲಾಗುತ್ತದೆ. ಸರಿ, ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.